ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು 2019ರಲ್ಲಿ ರಿಲೀಸ್ ಆಗಿದ್ದ ಕುಮಂತಾಂಗ್ ಅನ್ನೋ ವಿಯೆಟ್ನಾಮೀಸ್ ಹಾರರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯಲ್ಲಿ ಸ್ನೇಹಿತರೆ ವಿಯೆಟ್ನಾಂನ ಮೊದಲ ಸೀರಿಯಲ್ ಕಿಲ್ಲರ್ನ ಸ್ಟೋರಿಯನ್ನ ಹೇಳಿದ್ದಾರೆ. ಅಂದ್ರೆ ಈ ಮೂವಿ ವಿಯೆಟ್ನಾಂ ಅಲ್ಲಿ ನಡೆದಿರೋ ನಿಜವಾದ ಘಟನೆಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ಕಡೆ ಹೋಗಿನ ಮುಂಚೆ ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಬ್ಳು ಹುಡುಗಿಯನ್ನ ಹಿಡ್ಕೊಂಡು ಅವಳ ಕುತ್ತಿಗೆಗೆ ಬಟ್ಟೆಯನ್ನು ಹಾಕಿ ಚೋಕು ಮಾಡಿ ಸಾಯಿಸ್ತಾನೆ. ನಂತರ ಅವಳ ರಿಂಗನ್ನ ತಗೊಂಡು ಒಂದು ಜಾಗದಲ್ಲಿ ಇಟ್ಟು ಒಂದು ರಿಚುವಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನ ಮುಂದೆ ಒಂದು ಪೆಟ್ಟಿಗೆ ಕೂಡ ಇದೆ, ಅದಕ್ಕೆ ಇವನು ಪೂಜೆ ಮಾಡ್ತಾ ಇರೋದು. ಈ ಪೆಟ್ಟಿಗೆ ಏನು ಅಂತ ಸ್ನೇಹಿತರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದಾದ್ಮೇಲೆ ಸ್ಟೋರಿ 1999ಕ್ಕೆ ಬರುತ್ತೆ. ಇಲ್ಲಿ ಸೋಯಿ ಅನ್ನೋ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಇವಳು ತನ್ನ ತಂದೆಯ ಜೊತೆ ಈ ಹಳ್ಳಿಯಲ್ಲಿ ಇದ್ದಾಳೆ. ಇವಳಿಗೆ ತಾಯಿ ಕೂಡ ಇಲ್ಲ. ಇವಳು ನದಿ ಹತ್ರ ಕುತ್ಕೊಂಡು ಬಟ್ಟೆ ಒಗಿತಿರ್ಬೇಕಾದ್ರೆ ಈ ಹಳ್ಳಿಗೆ ಒಬ್ಬ ವ್ಯಕ್ತಿ ಬೋಟ್ ಅಲ್ಲಿ ಬರ್ತಾನೆ. ಇವನು ತನ್ನ ಜೊತೆ ಕಾಗೆಯನ್ನ ಹಿಡ್ಕೊಂಡು ಬಂದಿರೋದ್ರಿಂದ ಸುತ್ತಮುತ್ತ ಆಡ್ತಿದ್ದ ಹುಡುಗರೆಲ್ಲ ಇವನನ್ನ ನೋಡೋಕೆ ಬಂದಿದ್ದಾರೆ. ಈ ವ್ಯಕ್ತಿಯ ಹೆಸರು ಹುಯಿನ್ ಅಂತ, ಮತ್ತೆ ಅವನೊಬ್ಬ ಶಮನ್ ಆಗಿದ್ದಾನೆ. ಅಂದ್ರೆ ಜನರಿಗೆ ಕಾಯಿಲೆ ಏನಾದರೂ ಬಂದಿದ್ರೆ ಅದನ್ನ ಮಂತ್ರಗಳ ಶಕ್ತಿಯಿಂದ ಮತ್ತೆ ಆಯುರ್ವೇದಿಕ್ ಪ್ರಾಕ್ಟೀಸ್ ಇಂದ ಸರಿ ಮಾಡ್ತಾ ಇರ್ತಾರೆ. ಹುಯನ್ ಇಲ್ಲೇ ಇದ್ದ ಒಬ್ಬ ಹುಡುಗನಿಗೆ ಕೇಳ್ತಾನೆ, ಈ ಬೋಟನ್ನ ಸ್ವಲ್ಪ ದಿನ ಇಲ್ಲೇ ನಿಲ್ಲಿಸ್ಬೋದಾ ಅಂತ. ಈ ಜಾಗ ನಮ್ಮ ಅಂಕಲ್ ಸ್ಯಾಂಗ್ ಅವ್ರದ್ದಾಗಿದೆ, ಅವ್ರ ಹತ್ರನೇ ಒಂದ್ಸಲ ಪರ್ಮಿಷನ್ ಕೇಳಿ ಅಂತ ಹೇಳಿ ಹುಯನ್ ಅನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇವತ್ ರಾತ್ರಿ ಹುಯನ್ ಈ ಜಾಗದ ಓನರ್ ಆದ ಸ್ಯಾಂಗ್ ಹತ್ರ ಮಾತಾಡ್ತಿದ್ದಾಗ ಒಬ್ಬ ಚಿಕ್ಕ ಹುಡುಗ ಓಡ್ ಬಂದು ಹೇಳ್ತಾನೆ, ಈ ಊರಲ್ಲಿರೋ ಎನ್ನೋ ಒಬ್ಳು ಹುಡುಗಿ ದೆವ್ವಕ್ಕೆ ಪೊಸೆಸ್ಟ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ಅವರಿಗೆ ಸಹಾಯ ಮಾಡಿ ಬನ್ನಿ ಅಂತ ಕರೀತಾನೆ. ಇವನು ಸೀದಾ ಪ್ರಜ್ಞೆ ತಪ್ಪಿ ಬಿದ್ದಿರೋ ಹುಡುಗಿ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ ಇಲ್ಲೇ ಇದ್ದ ಇನ್ನೊಬ್ಳು ಮಹಿಳೆ ಹೇಳ್ತಾಳೆ, ಇವಳಿಗೆ ಮಿಸ್ಕ್ಯಾರೇಜ್ ಆದಾಗ್ಲಿಂದ ಇವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಈಗ ಅವಳು ನಾನು ದೆವ್ವವನ್ನ ನೋಡ್ದೆ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು ಅಂತ. ಹುಯನ್ ಇವಳ ಹೊಟ್ಟೆಯ ಮೇಲೆ ಒಂದು ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡ್ತಾನೆ. ಇದು ಒಂದು ನ್ಯಾಚುರಲ್ ಅನಸ್ಥೀಶಿಯಾ ಆಗಿದೆ. ಇಲ್ಲೇ ಇದ್ದ ಅಜ್ಜಿಗೆ ಇವನು ಮಾಡ್ತಿರೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅವ್ರಿಗೆ ಅನಿಸ್ತಾ ಇದೆ ಇವನು ಮಾಟ ಮಂತ್ರದ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ ಅಂತ. ಇವಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನನಗೆ ಒಬ್ರು ಸಹಾಯ ಮಾಡೋಕೆ ಬೇಕು, ಅದಕ್ಕೆ ಸೋಯಿಯನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ತಾನೆ. ಇವನ್ಗೆ ಸೈನ್ ಲ್ಯಾಂಗ್ವೇಜ್ ಕೂಡ ಬರೋದ್ರಿಂದ ಸೋಯಿ ಹತ್ರ ಇವನು ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇದ್ದಾನೆ. ಇವನು ಸೋಯಿಗೆ ಇವಳ ಕಣ್ಣನ್ನ ಮುಚ್ಚೋದಕ್ಕೆ ಹೇಳಿ ಅಸತೋಮ ಸದ್ಗಮಯ ಅಂತ ಮಂತ್ರವನ್ನ ಹೇಳ್ಕೊಂಡು ಹೊಟ್ಟೆಯನ್ನ ಓಪನ್ ಮಾಡಿ ಒಳಗಿಂದ ಏನೋ ವಸ್ತುವನ್ನ ಹೊರಗೆ ತೆಗಿತಾನೆ. ಈ ವಸ್ತು ಇವಳ ಹೊಟ್ಟೆಯನ್ನ ಸೇರಿದ್ದಕ್ಕೆ ಇವಳು ಪೊಸೆಸ್ಟ್ ಆಗಿದ್ಲು ಅಂತ ಊರಿನ ಜನರಿಗೆಲ್ಲ ಗೊತ್ತಾಗುತ್ತೆ. ಹಿಂದೆನೆ ಎನ್ಗೂ ಕೂಡ ಪ್ರಜ್ಞೆ ಬಂದಿದ್ರಿಂದ ಊರಿನ ಜನರಿಗೆ ಇವನ ಮೇಲೆ ತುಂಬಾನೇ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಇವನು ಒಳ್ಳೆ ಶಮನ್ ಅಂತ ಕೂಡ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ. ಸ್ಯಾಂಗ್ ಹುಯನ್ಗೆ ಇದೇ ಜಾಗದಲ್ಲಿ ತನ್ನ ಕ್ಲಿನಿಕ್ ಅನ್ನ ಓಪನ್ ಮಾಡೋಕ್ಕೂ ಕೂಡ ಒಂದು ಜಾಗವನ್ನ ಕೊಡ್ತಾರೆ. ಈ ಸ್ಟೋರಿಯಲ್ಲಿ ಮುಂದೆ ಹೋಗಿನ ಮುಂಚೆ ಸ್ನೇಹಿತರೆ, ಕೂಕು FM ಆಪ್ ಅಲ್ಲಿ ಇರೋ ಸೆಪಿಯನ್ಸ್ ಅನ್ನೋ ಒಂದು ಆಡಿಯೋ ಬುಕ್ ನ ಬಗ್ಗೆ ನಿಮ್ಗೆ ಹೇಳ್ತೀನಿ. ಮಾನವ ಕುಲ ಅನ್ನೋದು ಹೇಗೆ ಶುರು ಆಯ್ತು ಅನ್ನೋದು ಈ ಆಡಿಯೋ ಬುಕ್ ಅಲ್ಲಿ ತುಂಬಾನೇ ಡೀಟೇಲ್ ಆಗಿ ಹೇಳಿದ್ದಾರೆ. ಮಂಗನಿಂದ ಮಾನವ ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ, ಆದ್ರೆ ನಾವು ಭೂಮಿಯ ಮೇಲೆ ಹೇಗೆ ಬಂದ್ವಿ ಮತ್ತೆ ಇವತ್ತು ಎಲ್ಲಿದ್ದೀವಿ ಅನ್ನೋ ಒಂದು ಬ್ರೀಫ್ ಹಿಸ್ಟ್ರಿ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ. ಆ ಹಿಸ್ಟ್ರಿಯನ್ನ ಈ ಆಡಿಯೋ ಬುಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಅದರ ಸ್ಯಾಂಪಲ್ ಕೂಡ ಪ್ಲೇ ಮಾಡ್ತೀನಿ ಸ್ನೇಹಿತರೆ, ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ. ಈ ದಿಟ್ಟ ಮತ್ತು ಪ್ರಚೋದನಕಾರಿ ಪುಸ್ತಕದಲ್ಲಿ ನಾವ್ ಯಾರು, ನಾವ್ ಇಲ್ಲಿಗೆ ಹೇಗ್ ಬಂದ್ವಿ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅನ್ವೇಷಣೆ ಮಾಡಿದ್ದಾರೆ. ಈ ಬುಕ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ರೀತಿಯ 10,000ಕ್ಕಿಂತ ಅಧಿಕ ಕಂಟೆಂಟ್ ಕೂಕು FM ಆಪ್ ಅಲ್ಲಿ ಇದೆ. ಮತ್ತೆ ಈ ಆಪ್ ಅನ್ನ ಯೂಸ್ ಮಾಡ್ತಿರೋ ಲಕ್ಷಾಂತರ ಜನರು 4.5 ಗಿಂತ ಜಾಸ್ತಿ ರೇಟಿಂಗ್ ಕೊಟ್ಟಿದ್ದಾರೆ. ಈ ಆಪ್ ನ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ 99 ರೂಪಾಯಿ ಇದೆ. ಆದ್ರೆ ನೀವು ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ನನ್ನ ಕೂಪನ್ ಕೋಡ್ ಆದ SMI50 ಅನ್ನ ಯೂಸ್ ಮಾಡಿದ್ರೆ ಕೂಕು FM ಅವರು ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ತಂದಿರೋ ಆಫರ್ ಅಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ ತಿಂಗಳಿಗೆ ಕೇವಲ 49 ರೂಪಾಯಿ ಕೊಟ್ರೆ ಸಾಕು, ಆರಾಮಾಗಿ ನೀವು ಅನ್ಲಿಮಿಟೆಡ್ ಆಡಿಯೋ ಬುಕ್ಸ್ ಅನ್ನ ಕನ್ನಡ ಭಾಷೆಯಲ್ಲಿ ಕೇಳಬಹುದು. ಇದಷ್ಟೇ ನಿಮ್ಗೆ ಸಿಗ್ತಿರೋದಲ್ಲ, ಈ ಆಪ್ ಅಲ್ಲಿ ಹೊಸದಾಗಿ ಕೆಲವೊಂದು ಫೀಚರ್ಸ್ ಅನ್ನ ಕೂಡ ಆಡ್ ಮಾಡಿದ್ದಾರೆ. ಅದೇನಂದ್ರೆ ನೀವು ಆಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೆ ಅದರ ಸ್ಪೀಡ್ ಅನ್ನ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ಹೊಸ ಆಡಿಯೋ ಬುಕ್ ಗಳು ಬಂದಾಗ ನಿಮ್ಗೆ ನೋಟಿಫಿಕೇಶನ್ ನ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಮತ್ತೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಗೆ ಒಂದು ನೋಟ್ಸ್ ಅನ್ನ ಕೂಡ ಆಡ್ ಮಾಡಬಹುದು. ಇದಷ್ಟೇ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆದ ಪ್ರೈವಸಿ ಸೆಟ್ಟಿಂಗ್ಸ್ ನ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಸ್ನೇಹಿತರೆ, ಕೂಕು FM ಆಪ್ ಅವರು ನಿಮ್ಮಿಂದ ಫೀಡ್ಬ್ಯಾಕ್ ಅನ್ನ ಕೂಡ ತಗೊಂತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಫೀಡ್ಬ್ಯಾಕ್ ಫಾರ್ಮ್ ನ ಲಿಂಕ್ ಕೂಡ ಇದೆ ಸ್ನೇಹಿತರೆ, ಅದನ್ನ ಕ್ಲಿಕ್ ಮಾಡಿ ನೀವು ಫೀಡ್ಬ್ಯಾಕ್ ಅನ್ನ ಕೊಟ್ರೆ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಯಾವ ರೀತಿ ಬುಕ್ ಇಷ್ಟ ಆಗುತ್ತೋ ಅದೇ ರೀತಿಯ ಬುಕ್ ಅನ್ನ ತರೋದಕ್ಕೋಸ್ಕರ ಕೂಕು FM ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದಿಷ್ಟೆಲ್ಲ ಲಾಭ ಇರೋ ಕೂಕು FM ಆಪ್ ಅನ್ನ ಆದಷ್ಟು ಬೇಗ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ಮ ಆಡಿಯೋ ಬುಕ್ ಅನ್ನ ಎಂಜಾಯ್ ಮಾಡಿ.
ಮುಂದಿನ ದಿನ ಬೆಳಗ್ಗೆ ಇಬ್ರು ಕಳ್ಳರನ್ನ ತೋರಿಸ್ತಾರೆ. ಇವರು ಕತ್ಕೊಂಡ್ ಬಂದಿರೋ ಮಾಲನ್ನ ಹಂಚ್ಕೊಂತ ಇದ್ದಾರೆ. ಈ ಊರಲ್ಲಿ ಸ್ಯಾಂಗ್ ನ ಒಂದು ಹಳೆ ಗೋಲ್ಡ್ ಮೈನ್ಸ್ ಕೂಡ ಇರುತ್ತೆ. ಇವರಿಬ್ರು ರಾತ್ರಿ ಹೊತ್ತು ಅಲ್ಲಿಗೆ ಹೋಗಿ ಮಣ್ಣಲ್ಲಿ ಹೂತೋಗಿರೋ ಚಿನ್ನವನ್ನ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಕತ್ಕೊಂಡು ಬರ್ತಾ ಇರ್ತಾರೆ. ಸೊ ಈಗ ಇವ್ರ ಹತ್ರ ಒಬ್ರು ಪೊಲೀಸ್ ಆಫೀಸರ್ ಬಂದು ಈ ಊರಿಗೆ ಒಬ್ಬ ಹೊಸಪ ಬಂದಿದ್ದಾನಲ್ಲ ಹುಯಾನ್ ಅಂತ, ಅವನ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ID ಕಾರ್ಡ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಹೇಳಿ ಅಂತ ಹೇಳಿ ಹೋಗ್ತಾರೆ. ಇನ್ನೊಂದ್ ಕಡೆ ಹುಯನ್ಗೆ ಅವಾಗ ಒಂದು ರೀತಿಯ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಏನಂದ್ರೆ ಕನ್ಸಲ್ಲಿ ಅವನು ಚಿಕ್ಕವನಿದ್ದಾಗ ತನ್ನ ತಾಯಿಯ ಜೊತೆ ಆಟ ಆಡ್ತಾ ಇರ್ತಾನೆ. ಅವಾಗ ಇದ್ದಕ್ಕಿದ್ದಂಗೆ ಅವರ ತಾಯಿ ನೇಣು ಹಾಕೊಳ್ಳೋ ರೀತಿ ಇವನ್ಗೆ ಕನ್ಸಲ್ಲಿ ಕಾಣಿಸ್ತಾ ಇರುತ್ತೆ. ನಂತರ ಹುಯನ್ ಸೋಯಿಯ ತಂದೆಯನ್ನ ಮೀಟ್ ಮಾಡೋಕೆ ಬಂದಿದ್ದಾನೆ. ಯಾಕಂದ್ರೆ ಅವಳನ್ನ ತನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋಕೋಸ್ಕರ, ಜೊತೆಗೆ ಅವಳಿಗೆ ಶಮನ್ ಆಗೋ ಟ್ರೈನಿಂಗ್ ಅನ್ನ ಕೂಡ ಕೊಡೋದಕ್ಕೆ ಅವನು ರೆಡಿ ಆಗಿದ್ದಾನೆ. ಇದಕ್ಕೆ ಸೋಯಿಯ ತಂದೆ ಒಪ್ಕೊಂಡು ಅವಳನ್ನ ಹುಯಾನ್ನ ಜೊತೆ ಕಳಿಸ್ತಾರೆ. ಸ್ಯಾಂಗ್ ತಮ್ಮ ಪ್ರಾಪರ್ಟಿಯಲ್ಲಿರೋ ಒಂದು ಹಳೆ ಕ್ಯಾಬಿನ್ ಅನ್ನ ಇವರಿಗೆ ಅಂತ ಕೊಟ್ಟಾಗ ಇವರು ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಅದನ್ನೇ ಕ್ಲಿನಿಕ್ ಆಗಿ ಓಪನ್ ಮಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಕಾಯಿಲೆ ಬಂದ್ರು, ಆರೋಗ್ಯದಲ್ಲಿ ಸಮಸ್ಯೆ ಆದ್ರೂ ಹುಯನ್ ಹತ್ರ ಬಂದು ಆದಷ್ಟು ಬೇಗ ಹುಷಾರಾಗಿ ಹೋಗ್ತಾ ಇರ್ತಾರೆ. ಯಾವ ಕಾಯಿಲೆಗೆ ಯಾವ ರೀತಿ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಸೋಯಿಗೂ ಕೂಡ ಇವನು ಡೈಲಿ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಹೀಗೆ ದಿನ ಇವರಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಸೋಯಿಗೆ ಹುಯನ್ ಅಂದ್ರೆ ಇಷ್ಟ ಆಗೋದಕ್ಕೆ ಶುರು ಆಗಿದ್ದಾನೆ. ಆದ್ರೆ ಅವಳು ತನ್ನ ಪ್ರೀತಿಯನ್ನ ಅವನ ಹತ್ರ ಹೇಳ್ಕೊಂಡಿರಲ್ಲ. ಒಂದಿನ ಸೋಯ್ ಹುಯನ್ನ ಜೊತೆ ದೋಣಿಯಲ್ಲಿ ಹೋಗ್ತಿದ್ದಾಗ ಇವನ ಕೈಯಲ್ಲಿದ್ದ ಹಾವಿನ ಟ್ಯಾಟೂ ಅನ್ನ ತೋರಿಸಿ ಇದನ್ನ ಯಾಕೆ ಹಾಕಿಸ್ಕೊಂಡಿದ್ದೀರಾ ಅಂತ ಸೋಯ್ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತಾಳೆ. ಇದಕ್ಕೆ ಹುಯನ್ ಹೇಳ್ತಾನೆ, ಇದನ್ನ ನೋಡ್ದಾಗೆಲ್ಲ ನನಗೆ ನನ್ನ ತಾಯಿ ನೆನಪಾಗ್ತಾರೆ. ನಾನು 8 ವರ್ಷದ ಹುಡುಗ ಆಗಿದ್ದಾಗ ನನ್ನ ತಾಯಿಯ ಜೊತೆ ಆಟ ಆಡ್ತಿದ್ದೆ. ಒಂದಿನ ನನ್ನ ತಾಯಿಗೆ ಹಾವು ಕಚ್ಚೋದಕ್ಕೆ ಬಂದಿತ್ತು. ಆಗ ಅವರಿಗೆ ಹಾವು ಕಚ್ಚುತ್ತಲ್ಲ ಅಂತ ನಾನು ಅವರನ್ನ ತಪ್ಕೊಂಡೆ. ಹಾವು ಅವರನ್ನ ಬಿಟ್ಟು ನನಗೆ ಕಚ್ತು. ಇದಾದ್ಮೇಲೆ ನಾನು ಸಾವನ್ನಪ್ಪಿದ್ದೀನಿ ಅಂತ ಅನ್ಕೊಂಡು ಎಲ್ಲರೂ ನನ್ನ ಮಣ್ಣಲ್ಲಿ ಹೂತಾಕಿದ್ರು. ಆದ್ರೆ ನಾನು ಇನ್ನ ಬದುಕಿದ್ದೆ. ಆಗ ನನ್ನನ್ನು ಒಬ್ರು ಮಾಸ್ಟರ್ ಬಂದು ಕಾಪಾಡಿದ್ರು. ಅವರು ಕುಮಾಂತಾಂಗ್ ಅನ್ನೋ ಒಂದು ಆಚರಣೆಯನ್ನ ಮಾಡ್ತಾ ಇದ್ರು. ನಾನು ಅವರ ಶಿಷ್ಯನಾಗ್ಬೇಕು ಅಂತ ಮೊದ್ಲೇ ಬರ್ದಿತ್ತಂತೆ. ಹಾಗಾಗಿ ಅವರು ಬಂದು ನನ್ನ ಕಾಪಾಡಿದ್ರು ಅಂತ ಹೇಳ್ತಾನೆ. ಸೊ ಮಾಸ್ಟರ್ ಇವನನ್ನ ಕಾಪಾಡಾದ್ಮೇಲೆ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಹುಯನ್ ವಾಪಸ್ ಮನೆಗೆ ಹೋಗುವಷ್ಟೊತ್ತಿಗಾಗ್ಲೇ ಅವನ ತಾಯಿ ನೇಣು ಹಾಕೊಂಡು ಸಾವನ್ನಪ್ಪಿರ್ತಾರೆ. ನನ್ನ ಮಗ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪದ್ನಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡು ಈ ರೀತಿ ಇವರು ಸಾವನ್ನಪ್ಪಿದ್ದಾರೆ. ಅವಾಗ್ಲೇ ಅವನು ಡಿಸೈಡ್ ಮಾಡ್ತಾನೆ ಕುಮಾಂತಾಂಗ್ ಅನ್ನೋ ಒಂದು ಆಚರಣೆಯನ್ನ ಮಾಡಿ ತನ್ನ ತಾಯಿಯ ಆತ್ಮವನ್ನ ಮೀಟ್ ಮಾಡ್ಬೇಕು ಅಂತ. ಇವತ್ತಿಗೂ ಕೂಡ ಅವನು ಕುಮಾಂತಾಂಗನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಒಂದಲ್ಲ ಒಂದು ದಿನ ತನ್ನ ತಾಯಿಯ ಆತ್ಮವನ್ನ ಮೀಟ್ ಮಾಡೋಕೋಸ್ಕರ. ಇದಾದ್ಮೇಲೆ ಇವನ ಮಾಸ್ಟರ್ ಅವಾಗವಾಗ ಇವನ ದೇಹಕ್ಕೆ ಹಾವಿನ ವಿಷವನ್ನ ಇಂಜೆಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇವನಿಗೆ ಹಾವು ಕಚ್ಚುದ್ರು ಕೂಡ ಇವನ್ಗೆ ಏನು ಆಗ್ಬಾರ್ದು ಅಂತ. ಹಾವಿನ ವಿಷ ತನ್ನ ಬಾಡಿಗೆ ಸೇರಿದ್ರು ಏನು ಆಗಲ್ಲ ಅಂತ ತೋರ್ಸೋಕೋಸ್ಕರ ಸೋಯಿಯ ಮುಂದೆನೆ ಹಾವಿನ ವಿಷವನ್ನ ತನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಂತಾನೆ. ಅಕಸ್ಮಾತ್ ನಾನೇನಾದ್ರೂ ತುಂಬಾನೇ ಶೇಕ್ ಆಗ್ತಿದ್ದೀನಿ ಎಂದಾಗ ಮಾತ್ರ ನನ್ನ ತೊಡೆಗೆ ಈ ಇಂಜೆಕ್ಷನ್ ಕೊಡು, ಇದು ಆಂಟಿ ವೆನಮ್ ಆಗಿದೆ ಅಂತ ಹೇಳಿ ಮಲಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ತುಂಬಾನೇ ಶೇಕ್ ಆಗೋಕೆ ಶುರು ಮಾಡಿದಾಗ ಇವಳು ಆಂಟಿ ವೆನಮ್ ಅನ್ನ ಇಂಜೆಕ್ಟ್ ಮಾಡೋಕೆ ಹೋಗ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಹುಯನ್ ಅವಳ ಕೈಯನ್ನ ಹಿಡ್ಕೊಂತಾನೆ. ಇದರ ಅವಶ್ಯಕತೆ ಎಲ್ಲ ನನಗೆ ಏನೂ ಆಗಿಲ್ಲ ಅಂತ ಇವನು ಹೇಳ್ತಾನೆ. ಅಂದ್ರೆ ಅವನ ದೇಹಕ್ಕೆ ಹಾವಿನ ವಿಷ ಸೇರಿದ್ರೆ ಸ್ವಲ್ಪ ಹೊತ್ತು ಅದರ ರಿಯಾಕ್ಷನ್ ಇರುತ್ತೆ ಅಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಸರಿ ಹೋಗ್ತಾನೆ. ಇದೇ ಸಮಯಕ್ಕೆ ಸ್ಯಾಂಗ್ ಸಾವು ಅನ್ನೋ ಒಬ್ಳು ಹುಡುಗಿಯನ್ನ ಇವನ ಹತ್ರ ಕರ್ಕೊಂಡ್ ಬರ್ತಾನೆ. ಯಾಕಂದ್ರೆ ಯಾರೋ ಇವಳ ಮೇಲೆ ಮಾಟ ಮಾಡ್ಸಿರ್ತಾರೆ. ಸೊ ಈ ಮಾಟ ಮಂತ್ರದ ಪ್ರಯೋಗದಿಂದ ಇವಳನ್ನ ಕಾಪಾಡೋಕೋಸ್ಕರ ಹುಯನ್ ಇವಳ ಚೆಸ್ಟ್ ನ ಮೇಲೆ ಒಂದು ಟ್ಯಾಟೂ ಅನ್ನ ಮಾಡ್ತಾನೆ, ಇವಳ ಪ್ರೊಟೆಕ್ಷನ್ಗೋಸ್ಕರ. ಆದ್ರೆ ಹುಯನ್ ಬೇರೆ ಹುಡುಗಿಯನ್ನ ಈ ರೀತಿ ಎಲ್ಲ ಟಚ್ ಮಾಡೋದು ಸೋಯ್ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಾವು ಮತ್ತೆ ಸ್ಯಾಂಗ್ ಇಬ್ಬರಿಂದ ಹೋಗಿ ಆದ್ಮೇಲೆ ಸೋಯ್ ಹುಯನ್ ಹತ್ರ ಬಂದು ತನ್ನ ಬಟ್ಟೆನ ಬಿಚ್ಚೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಹುಯನ್ ಅವಳನ್ನ ತಡೆದು ಅವಳಿಗೆ ಒಂದು ಸ್ಪೆಷಲ್ ಟೀ ಅನ್ನ ಕುಡಿಯೋದಕ್ಕೆ ಕೊಡ್ತಾನೆ. ಈ ಟೀ ಅನ್ನ ಅವಳು ಕುಡಿತಿದ್ದಂಗೆ ಪ್ರಜ್ಞೆ ತಪ್ಪಿ ಮಲಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸೋಯಿಗೆ ಎಚ್ಚರಿಕೆ ಆಗುತ್ತೆ. ಆಗ ಅವಳ ಮೇಲೆ ಬಟ್ಟೆನೇ ಇರೋದಿಲ್ಲ. ಮತ್ತೆ ಹುಯಾನ್ ಕೂಡ ಅವಳ ದೇಹದ ಮೇಲೆ ಏನೋ ಮಾಡ್ತಾ ಇರ್ತಾನೆ. ಇವಳು ಎಚ್ಚರಾಗಿದ್ದನ್ನ ನೋಡಿ ಹುಯಾನ್ ಇವಳ ಮುಖಕ್ಕೆ ಏನೋ ಒಂದು ಪೌಡರ್ ಅನ್ನ ಹಾಕಿದ್ರಿಂದ ಅವಳು ಮತ್ತೆ ಪ್ರಜ್ಞೆ ತಪ್ತಾಳೆ. ಮುಂದಿನ ದಿನ ಬೆಳಗ್ಗೆ ಹುಯನ್ ಸೋಯಿನ ತಂದೆಯನ್ನ ಮೀಟ್ ಮಾಡಿ ಸೋಯಿಯನ್ನ ಮದುವೆ ಆಗೋದಾಗಿ ಹೇಳಿದಾಗ ಅವರು ಕೂಡ ಒಪ್ಕೊಂತಾರೆ. ಯಾಕಂದ್ರೆ ಅವಳಿಗೆ ಕಿವಿ ಕೇಳಿಸಲ್ಲ ಮತ್ತೆ ಮಾತು ಬರ್ದಲೇ ಇರೋದ್ರಿಂದ ಇವಳನ್ನ ಯಾರು ಮದುವೆ ಆಗಲ್ಲ, ಇವರಾದ್ರೂ ಆಗ್ತಿದಾರಲ್ಲ ಅಂತ ಅವರು ಖುಷಿಯಾಗಿ ಒಪ್ಕೊಂತಾರೆ. ಸೋಯಿ ಕೂಡ ಮದುವೆಗೆ ರೆಡಿ ಆಗಿದ್ದಾಳೆ. ಯಾಕಂದ್ರೆ ಅವಳಿಗೆ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಸರಿಯಾಗಿ ನೆನಪಿಲ್ಲ. ನಂತರ ತುಂಬಾನೇ ಬೇಗ ಇವಳ ಮದುವೆ ಕೂಡ ಆಗುತ್ತೆ. ಹುಯಾನ್ ಸೋಯಿಗೆ ಹಾಕಿದ್ದ ವೆಡ್ಡಿಂಗ್ ರಿಂಗ್ ನೋಡಿದಾಗ ಸ್ನೇಹಿತರೆ ನಮ್ಗೆ ಗೊತ್ತಾಗುತ್ತೆ ಇವನು ಕೂಡ ಸರಿ ಇಲ್ಲ ಅಂತ. ಯಾಕಂದ್ರೆ ಆ ವೆಡ್ಡಿಂಗ್ ರಿಂಗ್ ಬೇರೆ ಯಾವುದು ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಳು ಹುಡುಗಿಯನ್ನ ಸಾಯಿಸಿರ್ತಾನಲ್ಲ ಅವಳ ಕೈಯಲ್ಲೂ ಕೂಡ ಇದೇ ರಿಂಗ್ ಇರುತ್ತೆ. ಅಂದ್ರೆ ಆ ಹುಡುಗಿಯನ್ನ ಇವನೇ ಸಾಯಿಸಿದ್ದ ಅಂತ. ಮದುವೆ ಎಲ್ಲ ಆದ್ಮೇಲೆ ಸೋಯಿನ ಕಸಿನ್ ಗೂಯಿ ಬಂದು ಇವಳನ್ನ ಮಾತಾಡಿಸ್ತಾ ಇದ್ದಾಳೆ. ಇವಳು ಕಸಿನ್ ಅಷ್ಟೇ ಅಲ್ಲ, ಒಳ್ಳೆ ಫ್ರೆಂಡ್ ನ ರೀತಿ ಸೋಯಿನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಿರ್ತಾಳೆ. ಈಗ್ಲೂ ಇವಳು ಹೇಳ್ತಾ ಇದ್ದಾಳೆ, ನಾನು ಸಿಟಿಗೆ ಹೋಗೋ ಬಸ್ಸಲ್ಲಿ ಲಾಟ್ರಿ ಟಿಕೆಟ್ ಅನ್ನ ಮಾರಾಟ ಮಾಡ್ತೀನಿ, ಅದೇ ಬಸ್ಸಲ್ಲಿ ಸಿಟಿಗೆ ಹೋಗಿ ಸೆಟಲ್ ಆಗೋಣ ಅಂತ ಅನ್ಕೊಂತೀನಿ, ಆದ್ರೆ ನಿನ್ಗೋಸ್ಕರ ನಾನು ವಾಪಸ್ ಬರೋದು ಅಂತ ಹೇಳ್ತಾಳೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಅವರಿಬ್ಬರ ಬಾಂಡಿಂಗ್ ಯಾವ ರೀತಿ ಇದೆ ಅಂತ.
ಇವತ್ತು ರಾತ್ರಿ ಹುಯನ್ಗೆ ಮತ್ತೆ ಒಂದು ಕನ್ಸು ಬೀಳುತ್ತೆ. ಕನ್ಸಲ್ಲಿ ಇವನ ಮಾಸ್ಟರ್ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕುಮಂತಾಂಗ್ ರಿಚುವಲ್ ಅನ್ನ ಪೂರ್ಣ ಚಂದಿರ ಇರೋ ರಾತ್ರಿ ಮಾಡಬೇಕು, ಆಗ ಅದರ ಶಕ್ತಿ ತುಂಬಾನೇ ಜಾಸ್ತಿ ಇರುತ್ತೆ ಅಂತ. ಮುಂದಿನ ದಿನ ಬೆಳಗ್ಗೆ ಎದ್ದಾಗ ಈಗ ಇವನು ಕುಮಂತಾಂಗ್ ರಿಚುವಲ್ ನ ಬಗ್ಗೆ ಸೀರಿಯಸ್ ಆಗಿ ಆ ರಿಚುವಲ್ ಮಾಡೋಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂತ ಇದ್ದಾನೆ. ಮೊದಲು ಇವನು ಬೇಸ್ಮೆಂಟ್ಗೆ ಹೋಗಿ ಅಲ್ಲಿಂದ ಹೊರಗಡೆ ನದಿಯವರೆಗೂ ಒಂದು ಸಣ್ಣ ಸುರಂಗವನ್ನ ಮಾಡ್ತಾನೆ. ಯಾಕಂದ್ರೆ ಕುಮಂತಾಂಗ್ ಅನ್ನ ಮಾಡ್ಬೇಕು ಅಂದ್ರೆ ಒಂದು ಬಲಿ ಕೊಡ್ಬೇಕಾಗಿರುತ್ತೆ. ಆ ಬಲಿಯನ್ನ ಬೇಸ್ಮೆಂಟ್ ಅಲ್ಲೇ ಕೊಡ್ಬೇಕು. ಇಲ್ಲಿ ಬಲಿ ಕೊಡೋದ್ರಿಂದ ಆತ್ಮ ಎಲ್ಲೂ ತಪ್ಪಿಸ್ಕೊಂಡು ಹೋಗಲ್ಲ, ಇವನ ಗುಲಾಮ ಆಗಿ ಇವನ ಸೇವೆಯನ್ನ ಮಾಡ್ಕೊಂಡಿರುತ್ತೆ ಅಂತ. ನಂತರ ಕೆಲವು ದಿನಗಳಾದ್ಮೇಲೆ ಇವನನ್ನ ಮೀಟ್ ಮಾಡೋಕೆ ಅಂತ ಸಾವು ಮತ್ತೆ ಬರ್ತಾಳೆ. ಆದ್ರೆ ಅವನು ತನ್ನ ಪೇಷಂಟ್ಸ್ಗೆ ಆ ಟನಲ್ನ ಮುಖಾಂತರ ಬರೋಕೆ ಹೇಳಿರ್ತಾನೆ. ಅದಕ್ಕೆ ಇವಳು ಕೂಡ ನದಿ ಹತ್ರ ಇರೋ ಸುರಂಗದಿಂದ ಮನೆಯ ಒಳಗೆ ಬರ್ತಾಳೆ. ಇವರ ಸಮಸ್ಯೆಗೆ ನಾನು ಟ್ರೀಟ್ಮೆಂಟ್ ಕೊಡೋವರೆಗೂ ನೀನು ಹೊರಗಡೆ ಇರು ಅಂತ ಹೇಳಿ ಸೋಯಿಯನ್ನ ಹೊರಗಡೆ ಕಳಿಸ್ತಾನೆ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಯ ಒಳಗೆ ಏನೋ ಇದ್ದಕ್ಕಿದ್ದಂಗೆ ಶಬ್ದ ಕೇಳಿಸ್ತಿರೋದ್ರಿಂದ ಏನ್ ನಡೀತಿದೆ ಅಂತ ನೋಡೋಕೋಸ್ಕರ ಇವಳು ಟನಲ್ನ ಮುಖಾಂತರ ಮನೆಯ ಕೆಳಗೆ ಬೇಸ್ಮೆಂಟ್ಗೆ ಬರ್ತಾಳೆ. ಇಲ್ಲಿ ತನ್ನ ಕಣ್ಣ ಮುಂದೆ ಇರೋ ದೃಶ್ಯವನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಯಾಕಂದ್ರೆ ಇಲ್ಲಿ ಸಾವು ಬೆತ್ತಲೆ ಆಗಿ ಸಾವನ್ನಪ್ಪಿ ಬಿದ್ದಿದ್ದಾಳೆ. ಅವಳ ಬಾಡಿಯನ್ನ ಹಿಡ್ಕೊಂಡು ಹುಯಾನ್ ರಿಚುವಲ್ಗೆ ಎಲ್ಲ ತಯಾರಿಯನ್ನ ಮಾಡ್ಕೊಂತ ಇದ್ದಾನೆ. ಇದನ್ನೆಲ್ಲ ನೋಡಿ ಇವಳು ಹೆದರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಹುಯಾನ್ ಕೂಡ ಇವಳನ್ನ ಹಿಂಬಾಲಿಸ್ಕೊಂಡು ಬಂದು ಇವಳನ್ನ ಹಿಡ್ಕೊಂಡು ಹೇಳ್ತಾನೆ, ಸಾವು ಒಬ್ಳು ಕಳ್ಳಿ ಆಗಿದ್ದಾಳೆ. ಅವಳು ನನ್ನ ಮೇಲೆ ದಾಳಿ ಮಾಡಿ ನಮ್ಮ ಮನೆಯನ್ನ ದರೋಡೆ ಮಾಡೋದಕ್ಕೆ ರೆಡಿ ಆಗಿದ್ಲು. ನನ್ನ ರಕ್ಷಣೆ ನಾನು ಮಾಡ್ಕೊಳ್ಳೋಕೆ ಹೋಗಿ ಇದೆಲ್ಲ ಆಯ್ತು ಅಷ್ಟೇ. ಈ ವಿಷಯ ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಯಾಕಂದ್ರೆ ಜನ ನಾನು ಏನೇ ಹೇಳಿದ್ರು ಕೇಳೋದಿಲ್ಲ. ನನ್ನ ಹೆಸರು ಜೊತೆಗೆ ನಿನ್ನ ಮತ್ತೆ ನಿನ್ನ ತಂದೆಯ ಹೆಸರು ಕೂಡ ಹಾಳಾಗುತ್ತೆ ಅಂತ ಇವಳಿಗೆ ಹೆದರಿಸ್ತಾನೆ. ಮುಂದಿನ ದಿನ ಸಾವನ್ನ ಪೊಲೀಸವರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಹುಯಾನ್ ಮತ್ತೆ ಸೋಯಿಯನ್ನ ವಿಚಾರಿಸೋಕೆ ಅಂತ ಕರೆದಿದ್ದಾರೆ. ಯಾಕಂದ್ರೆ ಈ ಊರಿನ ಒಬ್ಬ ವ್ಯಕ್ತಿ ಸಾವ ಇವರ ಮನೆಗೆ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿದ್ಲು ಅಂತ ಹೇಳ್ಬಿಟ್ಟಿರ್ತಾನೆ. ಹುಯಾನ್ಗೆ ಪೊಲೀಸರು ಫೋಟೋನ ತೋರಿಸಿ ಇವಳು ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಇವಳು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ನನ್ನ ಹತ್ರ ತುಂಬಾನೇ ಜನ ಪೇಷಂಟ್ಸ್ ಬರ್ತಾರೆ, ಅವರ ಮುಖ ನನಗೆ ಸರಿಯಾಗಿ ನೆನಪಿರಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಪೊಲೀಸರು ಇವಳು ಎಲ್ಲೇ ಕಾಣಿಸಿದ್ರು ಹೇಳಿ, ಯಾಕಂದ್ರೆ ಅವಳು ಜನರಿಗೆ ಚಾಕು ತೋರಿಸಿ ಅವ್ರ ಹತ್ರ ಕಳ್ತನ ಮಾಡ್ತಾಳೆ ಅಂತ. ಇದನ್ನ ಕೇಳಿ ಆದ್ಮೇಲೆ ಸೋಯಿಗೆ ಅನ್ಸುತ್ತೆ ಹುಯಾನ್ ಹೇಳಿದ್ದು ನಿಜ ಅಂತ. ಇದಾದ್ಮೇಲೆ ನೆಕ್ಸ್ಟಿನಲ್ಲಿ ಹುಯಾನ್ ಹತ್ರ ಮುಯಿ ಅನ್ನೊಬ್ಳು ಮಹಿಳೆ ಬರ್ತಾಳೆ. ಇವನ ಹತ್ರ ಪ್ರೊಟೆಕ್ಷನ್ ಟ್ಯಾಟೂ ಅನ್ನ ಹಾಕಿಸ್ಕೊಳ್ಳೋಕೋಸ್ಕರ. ಆದ್ರೆ ಇವಳು ಇವನ ಹತ್ರ ಫಸ್ಟ್ ಟೈಮ್ ಬಂದಿಲ್ಲ, ತುಂಬಾನೇ ಬಾರಿ ಇವನ ಹತ್ರ ಬಂದು ಹೋಗಿದ್ದಾಳೆ. ಇವಳ ಎಕ್ಸ್ ಹಸ್ಬೆಂಡ್ ಏನ್ ಮಾಡಿರ್ತಾನೆ ಅಂದ್ರೆ ಬೇರೆ ಹುಡುಗಿಗೋಸ್ಕರ ಇವಳನ್ನ ಬಿಟ್ಟು ಆ ಹುಡುಗಿಯನ್ನ ಮದುವೆ ಆಗಿರ್ತಾನೆ. ಅವನ ಹೆಂಡತಿ ಈಗ ಪ್ರೆಗ್ನೆಂಟ್ ಬೇರೆ ಆಗಿರೋದ್ರಿಂದ ಮುಯಿ ಫುಲ್ ಹುರ್ಕೊಂಡು ಹುಯನ್ ಹತ್ರ ಒಂದು ಲಿಕ್ವಿಡ್ ಪೋಷನ್ ಅನ್ನ ತಗೊಂಡು ಹೋಗಿ ಅವರ ಮನೆಯ ಕೊಬ್ಬರಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಇಟ್ಟಿರ್ತಾಳೆ. ಇದೇ ಎಣ್ಣೆಯನ್ನ ಆ ಪ್ರೆಗ್ನೆಂಟ್ ಆಗಿರೋ ಹುಡುಗಿ ಹೊಟ್ಟೆಗೆ ಹಚ್ಕೊಂಡಾದ್ಮೇಲೆ ಅವಳಿಗೆ ಮಿಸ್ಕ್ಯಾರೇಜ್ ಆಗುತ್ತೆ. ಇವಳಿಗೂ ನಂತರ ಕ್ರಿಮಿನಲ್ ಬುದ್ಧಿ ಇದೆ, ನನ್ಗೆ ಹೆಲ್ಪ್ ಮಾಡೋಕೆ ಸರಿಯಾಗಿದ್ದಾಳೆ ಅಂತ ಹುಯಾನ್ ಹೇಳ್ತಾನೆ. ನಿನ್ಗೆ ನಾನು ಕುಮಾಂತಾಂಗ್ ಅನ್ನ ಕಲ್ಸ್ಕೊಡ್ತೀನಿ, ಕಲ್ತ್ಕೊಂತೀಯ ಅಂತ ಕೇಳ್ತಾನೆ. ಮುಯಿ ಕೂಡ ಹುಯಾನ್ಗೆ ಮೊದ್ಲಿಂದನೂ ಲೈನ್ ಹೊಡಿತಾ ಇರ್ತಾಳೆ, ಅದಕ್ಕೆ ಒಪ್ಕೊಂತಾಳೆ. ನೆಕ್ಸ್ಟಿನಲ್ಲಿ ಹುಯಾನ್ ಎನ್ನ ಅಂಗಡಿಗೆ ಕೆಲವು ಸಾಮಾನು ತಗೊಳಕ್ಕೆ ಅಂತ ಬಂದಾಗ ಇವಳು ಕೂಡ ಇವನ ಹತ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಅವಳಿಗೆ ಮಕ್ಕಳಾಗ್ತಿರಲ್ಲ. ಈ ಹುಡುಗಿ ಸ್ನೇಹಿತರೆ ಬೇರೆ ಯಾರು ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಇವಳ ಹೊಟ್ಟೆ ಒಳಗಡೆಯಿಂದ ಯಾವ್ದೋ ಒಂದು ವಸ್ತುವನ್ನ ಹೊರಗಡೆ ತೆಗೆದು ಇವಳನ್ನ ಕಾಪಾಡಿರ್ತಾನಲ್ಲ, ಅದೇ ಹುಡುಗಿ ಇವಳು. ಇವನು ವಾಪಸ್ ಇಲ್ಲಿಂದ ತನ್ನ ಮನೆಗೆ ಹೋಗ್ತಿದ್ದಾಗ ಇನ್ನೊಂದ್ ಕಡೆ ಸೋಯಿಗೆ ಮನೆಯ ಬೇಸ್ಮೆಂಟ್ ಇಂದ ಕೆಟ್ಟ ವಾಸನೆ ಬರ್ತಾ ಇದೆ. ಏನದು ಅಂತ ನೋಡೋದಕ್ಕೋಸ್ಕರ ಅವಳು ಕೆಳಗೆ ಬಂದಾಗ ಇಲ್ಲಿ ಸಾವನ ದೇಹ ಮತ್ತೆ ಅವಳ ಕಟ್ಟಾಗಿರೋ ತಲೆ ಸಿಗುತ್ತೆ. ಇದೆಲ್ಲ ನೋಡಿ ಇವಳು ಗಾಬರಿಯಾಗಿ ತುಂಬಾನೇ ಹೆದರ್ಕೊಂಡು ಟನಲ್ನ ಒಳಗಿಂದ ಹೊರಗಡೆ ಬಂದು ಸೀದಾ ತನ್ನ ತಂದೆಯ ಮನೆ ಕಡೆ ಓಡೋಗ್ತಾಳೆ. ಇವಳು ಆ ಕಡೆ ಓಡೋಗ್ತಿರೋದನ್ನ ಹುಯಾನ್ ಕೂಡ ನೋಡಿ ಅವಳನ್ನೇ ಫಾಲೋ ಮಾಡ್ಕೊಂಡು ಅವಳ ತಂದೆಯ ಮನೆಗೆ ಬರ್ತಾನೆ. ಮತ್ತೆ ಅವಳಿಗೆ ಚೆನ್ನಾಗಿ ಬೈದು ವಾಪಸ್ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಸೋಯಿ ಅವರ ಅಪ್ಪ ಗಂಡ ಹೆಂಡತಿ ಮಧ್ಯೆ ಹೋಗೋದು ಬೇಡ, ಏನೇ ಸಮಸ್ಯೆ ಇದ್ರು ಅವರೇ ಸರಿ ಮಾಡ್ಕೊಂತಾರೆ ಅಂತ ಹೇಳಿ ಸುಮ್ನಾಗ್ತಾರೆ. ಹುಯನ್ ಸೋಯಿಯನ್ನ ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ಹೇಳ್ತಾನೆ, ನೀನು ಬೇಸ್ಮೆಂಟ್ ಅಲ್ಲಿ ಏನ್ ನೋಡ್ದೋ ಅದನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮತ್ತೆ ನಿಮ್ಮ ಅಪ್ಪನ ತಲೆಯನ್ನ ಅದೇ ರೀತಿ ಕಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ನೆಕ್ಸ್ಟ್ ಇವನು ಒಂದು ದೊಡ್ಡ ಪಾತ್ರೆನ ತಗೊಂಡ್ ಬಂದು ಅದರಲ್ಲಿ ಸಾವನ್ನಪ್ಪಿರೋ ಸೋಯಿಯ ತಲೆಯನ್ನ ಹಾಕಿ ಬೇಯಿಸೋದಕ್ಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಏನ್ ಮಕ್ಕಳಾಗೋದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋಕೆ ಅಂತ ಬರ್ತಾಳೆ. ಸೋಯಿಯನ್ನ ಹೊರಗಡೆನೆ ಇರೋದಕ್ಕೆ ಹೇಳಿ ಎನ್ನನ್ನ ಒಳಗಡೆ ಕರ್ಕೊಂಡು ಹೋಗಿ ಟೀ ಕೊಡ್ತಾನೆ. ಇದನ್ನ ಕುಡಿತಿದ್ದಂಗೆ ಇವಳು ಪ್ರಜ್ಞೆ ತಪ್ಪಿದಾಗ ಇವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಬೇಗ ಇವಳಿಗೆ ವಾಪಸ್ ಬಟ್ಟೆ ಹಾಕಿ ನಿಂಬೆ ಹಣ್ಣಿನ ವಾಸನೆಯನ್ನ ತೋರಿಸ್ತಾನೆ. ಇದರಿಂದ ಅವಳಿಗೆ ಎಚ್ಚರಿಕೆ ಆದಾಗ ಎಲ್ಲ ಟ್ರೀಟ್ಮೆಂಟ್ ಆಯ್ತು, ಮತ್ತೆ ಯಾವಾಗ ಬರಬೇಕು ಅಂತ ಹೇಳಿ ಕಳಿಸ್ತಾನೆ. ಸೊ ಇದೆಲ್ಲ ಆಗಿ ಆದ್ಮೇಲೆ ಅವನು ಕುಮಂತಾಂಗ್ ರಿಚುವಲ್ ಅನ್ನ ಶುರು ಮಾಡ್ಕೊಂತಾನೆ. ಮೊದಲು ಇವನೇ ತಂದಿದ್ದ ಕಾಗೆಯನ್ನ ಸಾಯಿಸಿ ಅದರ ರಕ್ತವನ್ನ ತನ್ನ ಮುಂದೆ ಇರೋ ಪೆಟ್ಟಿಗೆಯ ಮೇಲೆ ಹಾಕ್ತಾನೆ. ನಂತರ ಮಂತ್ರವನ್ನ ಹೇಳ್ತಾ ಕುಮಂತಾಂಗ್ ಅನ್ನ ಶುರು ಮಾಡ್ತಾನೆ. ಪೆಟ್ಟಿಗೆಯ ಜೊತೆಗೆ ಇವನು ಸಾವನ ತಲೆಯನ್ನ ಬೇಯಿಸಿರ್ತಾನಲ್ಲ, ಅದರ ಮಾಂಸವನ್ನೆಲ್ಲ ತೆಗೆದು ಬರೀ ಸ್ಕಲ್ಲನ್ನ ಮಾತ್ರ ತನ್ನ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಈಗ ಏನಾಗ್ಬೇಕು ಅಂದ್ರೆ ಇವನು ಮಂತ್ರವನ್ನ ಹೇಳೋಕೆ ಶುರು ಮಾಡಿದಾಗ ಸಾವನ ಆತ್ಮ ಬಿಳಿ ಹೊಗೆಯ ರೂಪದಲ್ಲಿ ಬರುತ್ತೆ. ಅದನ್ನ ಇವನು ಮೂಗಿನಿಂದ ಒಳಗೆ ಎಳ್ಕೋಬೇಕು. ಆಗ ಆ ಆತ್ಮ
ಆತ್ಮ ಇವನ ಗುಲಾಮ ಆಗುತ್ತೆ. ಅಂದ್ರೆ ಇವನೇನೇ ಹೇಳಿದ್ರು ಇವನ ಮಾತನ್ನ ಕೇಳುತ್ತೆ. ಆದ್ರೆ ಅವನು ಏನೇ ಮಂತ್ರ ಹೇಳಿದ್ರು ಏನೂ ಆಗ್ತಿಲ್ಲ. ಅದಕ್ಕೆ ಅವನು ಫುಲ್ ಕೋಪ ಮಾಡ್ಕೊಂಡು ಎಲ್ಲ ವಸ್ತುಗಳನ್ನ ಹೊಡೆದಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವತ್ತಿನ ರಾತ್ರಿ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಅಂದ್ರೆ ನದಿ ಹತ್ರ ಇರೋ ಸುರಂಗವನ್ನ ನೋಡಿ ಅಲ್ಲೇನಿದೆ ಅಂತ ನೋಡೋಕೆ ಒಳಗೆ ಬರ್ತಾನೆ. ಇವನು ಬರ್ತಾ ಇರೋ ಶಬ್ದವನ್ನೇ ಕೇಳಿಸ್ಕೊಂಡು ಹುಯಾನ್ ಇವನ ಹತ್ರ ಬಂದು ಇವನ ಮುಖಕ್ಕೆ ಒಂದು ಪೌಡರ್ ಅನ್ನ ಎರಚ್ತಾನೆ. ಮುಂದಿನ ದಿನ ಬೆಳಗ್ಗೆ ಇವನು ಊರಿನ ಜನರಿಗೆ ಪ್ರಜ್ಞೆ ತಪ್ಪಿರೋ ಸ್ಥಿತಿಯಲ್ಲಿ ಸಿಗ್ತಾನೆ. ಮತ್ತೆ ಇವನ ಬಾಯಿಯ ತುಂಬಾ ಸಗಣಿ ತುಂಬಿಕೊಂಡಿದೆ. ಇದನ್ನೆಲ್ಲ ಮಾಡಿರೋದು ಹುಯಾನ್ ಅಂತ ನಮ್ಗೆ ಗೊತ್ತೇ ಇದೆ. ಆದ್ರೆ ಇಲ್ಲಿರೋರೆಲ್ಲ ಅನ್ಕೊಂತಾರೆ ಮೋಸ್ಟ್ ಇವನ ಮೇಲೆ ಯಾರೋ ವಾಮಾಚಾರ ಮಾಡ್ಸಿರ್ಬೇಕು ಅಂತ. ಸೊ ನೆಕ್ಸ್ಟ್ ಇವನಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಕೂಡ ಹುಯಾನ್ ಅನ್ನೇ ಕರೀತಾರೆ. ಇವನು ಸ್ವಲ್ಪ ಹೊತ್ತಲ್ಲೇ ಕಳ್ಳನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡ್ತಾನೆ. ಮತ್ತೆ ಕಿವಿ ಹತ್ರ ಹೋಗಿ ನನ್ನ ಬಗ್ಗೆ ನೀನು ಯಾರ ಹತ್ರನಾದ್ರೂ ಹೇಳಿದ್ರೆ ನಿನ್ನನ್ನ ಕೂಡ ಸಾಯಿಸ್ತೀನಿ ಅಂತ ಹೇಳಿ ಹೋಗ್ತಾನೆ. ಇವತ್ತಿನ ರಾತ್ರಿ ಮುಯಿ ತನ್ನ ಜೊತೆ ಇನ್ನೊಬ್ಳು ಹುಡುಗಿಯನ್ನ ಕರ್ಕೊಂಡ್ ಬರ್ತಾಳೆ. ನಿನ್ಗೂ ಕೂಡ ಕುಮಾಂತಾಂಗನ ಕಲಿಸ್ಕೊಡ್ತೀನಿ ಬಾ ಅಂತ. ಆದ್ರೆ ಅವಳು ಬಂದಾದ್ಮೇಲೆ ಹುಯಾನ್ ಇವಳ ಕುತ್ತಿಗೆಗೆ ಬಟ್ಟೆಯನ್ನ ಹಾಕಿ ಜೋರಾಗಿ ಎಳ್ದು ಉಸಿರುಗಡಿಸಿ ಸಾಯಿಸ್ತಾನೆ. ಇವಳ ಬಾಡಿಯನ್ನ ಹಿಡ್ಕೊಂಡು ಮತ್ತೆ ರಿಚುವಲ್ ಮಾಡೋಕೋಸ್ಕರ. ಅಂದ್ರೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಒಬ್ಳು ಹುಡುಗಿಯನ್ನ ಸಾಯಿಸಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನೇ ಆಗಿರ್ತಾನೆ. ಇವಂದು ಇದೇ ಕೆಲಸ, ಬೇರೆ ಬೇರೆ ಊರಿಗೆಲ್ಲ ಹೋಗಿ ರಿಚುವಲ್ ಮಾಡೋಕೆ ಅಂತ ಹುಡುಗಿಯರನ್ನ ಬಲಿ ಕೊಡೋದು. ನಂತರ ಹುಯನನ್ನ ಮೀಟ್ ಮಾಡೋಕೆ ಅಂತ ಎನ್ ಬರ್ತಾಳೆ. ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ನನಗೆ ಈ ಮಗು ಬೇಡ, ಯಾಕಂದ್ರೆ ನನ್ನ ಗಂಡ ಯಾವಾಗ್ಲೂ ಕುಡ್ಕೊಂಡ್ ಬರ್ತಿದ್ದ, ನಾನು ಅವನು ಏನು ಮಾಡಿಲ್ಲ, ಈ ಮಗು ಹೇಗೆ ಬಂತು, ಇದು ಡೀಮನ್ನ ಮಗು ಅಂತ ಹೇಳ್ತಾನೆ. ಮತ್ತೆ ಬೇರೆ ಯಾರ ಹತ್ರನೋ ಹೋಗಿದ್ದ ಅಂತ ಕೆಟ್ಟದಾಗಿ ಮಾತಾಡ್ತಾನೆ. ಅದಕ್ಕೆ ದೇವರು ಕೊಟ್ಟಿರೋ ಮಗುವನ್ನ ಅವ್ರಿಗೆ ವಾಪಸ್ಸಿಸ್ಕೊಳ್ಳೋಕೆ ಹೇಳಿ ಅಂತ ಹುಯಾನ್ಗೆ ಇವಳು ಹೇಳ್ತಾಳೆ. ಆದ್ರೆ ಈ ಮಗುವನ್ನ ಇವನು ಕೊಟ್ಟಿರೋದ್ರಿಂದ ವಾಪಸ್ ಇಸ್ಕೊಳಕ್ಕೆ ಆಗಲ್ಲ. ಎಲ್ಲಿ ಹುಯಾನ್ ಮಾಡಿರೋ ಕೆಲಸ ಗೊತ್ತಾಗ್ಬಿಡುತ್ತೋ ಅಂತ ಮುಯಿ ಏನ್ ಮಾಡ್ತಾಳೆ ಅಂದ್ರೆ ನೀನು ನಾಳೆ ರಾತ್ರಿ ಬಾ, ಗುರುಗಳು ಏನಾದ್ರೂ ಮಾಡಿ ನಿನ್ಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಾಳೆ. ಇದರಿಂದ ಫುಲ್ ಕೋಪ ಮಾಡ್ಕೊಂಡು ಹುಯಾನ್ ಹೇಳ್ತಾನೆ, ನೀನ್ ಯಾಕೋ ನನ್ಕಿಂತ ಜಾಸ್ತಿನೇ ಆಡ್ತಾ ಇದ್ಯಾ, ಎಲ್ಲಾ ಡಿಸಿಷನ್ ನೀನೇ ತಗೊಳ್ಳೋದಕ್ಕೆ ಶುರು ಮಾಡಿದ್ಯಾ, ನಿನ್ನ ಲಿಮಿಟ್ಸ್ ಅನ್ನ ಕ್ರಾಸ್ ಮಾಡಬೇಡ ಅಂತ. ಇವನೇಕೆ ಸ್ನೇಹಿತರೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಎಲ್ಲರನ್ನ ಮುಯಿ ಕರ್ಕೊಂಡ್ ಬಂದು ಇಲ್ಲಿ ತಗ್ಲಾಕಿ ಅವರನ್ನ ಸಾಯಿಸೋ ಹಾಗೆ ಮಾಡ್ತಾ ಇದ್ದಾಳಲ್ಲ ಅಂತ. ಇದಕ್ಕೆ ಮುಯಿ ಹೇಳ್ತಾಳೆ, ನಾನು ಬರೋಕ್ಕೂ ಮುಂಚೆಯಿಂದನೇ ನೀನು ಹುಡುಗಿಯರನ್ನ ಸಾಯಿಸಿದ್ಯಾ, ಪೊಲೀಸ್ ಅವರಿಗೆ ಆಗ್ಲೇ ಡೌಟ್ ಬರೋಕೆ ಶುರು ಆಗಿದೆ, ಅದಕ್ಕೆ ನಾವು ಬೇಗ ರಿಚುವಲ್ ಮಾಡಿ ಬೇರೆ ಊರಿಗೆ ಹೋಗ್ಬೇಕು. ಇದಕ್ಕೆ ಇವನು ಕೂಡ ಒಪ್ಕೊಂತಾನೆ. ಇಲ್ಲಿವರೆಗೂ ಎಲ್ಲ ಸಹಿಸ್ಕೊಂಡು ಸುಮ್ನಿದ್ದ ಸೋ ಈಗ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಾಣೆ ಆಗಿರೋ ಹುಡುಗಿಯರ ಐಡಿಯನ್ನ ತೋರಿಸಿ ಇವರನ್ನ ಹುಯಾನೆ ಸಾಯಿಸಿರೋದು ಅಂತ ಹೇಳ್ತಾಳೆ. ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾಳೆ. ಆದ್ರೆ ಪೊಲೀಸ್ ಅವ್ರಿಗೆ ಇವಳು ಏನ್ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಿಲ್ಲ ಅನ್ನೋದಕ್ಕಿಂತ ಇದ್ರಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತ ಇವಳು ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಹೋಗೋದನ್ನ ಸೋಯಿನ ಕಸಿನ್ ಗುಯಿ ನೋಡ್ತಾಳೆ. ಆದ್ರೆ ಅವಳು ಸೋಯನ್ನ ಕೂಗಿದ್ರು ಕೂಡ ಅವಳು ನೋಡಲ್ಲ, ಯಾಕಂದ್ರೆ ಅವಳಿಗೆ ಕೇಳಿಸಲ್ವಲ್ಲ. ಇದೇ ಸಮಯಕ್ಕೆ ಮುಯಿ ಗುಯಿ ಹತ್ರ ಬಂದು ಸೋಯನ್ನ ನೋಡ್ದ ಅಂತ ಕೇಳ್ತಾಳೆ. ಸೊ ಇಲ್ಲಿಗೆ ಸ್ನೇಹಿತರೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಇವತ್ ರಾತ್ರಿ ಹುಯಾನ್ ಬಲಿ ಕೊಡೋಕೆ ರೆಡಿ ಆಗ್ತಿದ್ದಾನೆ. ಇದೇ ಸಮಯಕ್ಕೆ ಸೋಯಿ ಕೂಡ ಇವನು ಬಲಿ ಕೊಡ್ತಾ ಇರೋ ವಿಷಯವನ್ನ ಬೇರೆಯವ್ರಿಗೆ ಹೇಳೋಕೆ ಅಂತ ಓಡೋಗೋದಕ್ಕೆ ನೋಡ್ತಾಳೆ. ಆದ್ರೆ ಹುಯಾನ್ ಇವಳನ್ನ ಹಿಡ್ಕೊಂಡು ಒಂದು ಜಾಗದಲ್ಲಿ ಕಟ್ ಆಗ್ತಾನೆ. ನಂತರ ಮುಯಿ ಗುಯಿಯನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾಳೆ, ಸೋಯನ್ನ ಮೀಟ್ ಮಾಡಿಸ್ತೀನಿ ಬಾ ಅಂತ. ಆದ್ರೆ ಗುಯಿ ಇಲ್ಲಿಗೆ ಬಂದಾಗ ಇವಳನ್ನ ಕೂಡ ಸೋಯ ಮುಂದೆನೆ ಸಾಯಿಸ್ತಾರೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಸೋಯ್ ಹೋಗೋದನ್ನ ಇವಳು ನೋಡಿರ್ತಾಳೆ. ಇವಳಿಗೂ ಕೂಡ ಎಲ್ಲಾ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಮುಯಿ ಎಲ್ಲರನ್ನ ಸಾಯಿಸೋಕೆ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಾಳೆ. ಈಗ ಗುಯಿನ ತಲೆಯನ್ನ ಕಟ್ ಮಾಡಿ ಇಟ್ಕೊಂಡು ರಿಚುವಲ್ ಮಾಡೋಕೆ ಶುರು ಮಾಡಿದಾಗ ಏನ್ ಟ್ರೀಟ್ಮೆಂಟ್ಗೆ ಅಂತ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದು ಈ ಭಯಾನಕ ದೃಶ್ಯವನ್ನ ನೋಡಿ ವಾಪಸ್ ತಪ್ಪಿಸ್ಕೊಂಡು ಟನಲ್ ಇಂದ ಓಡೋಗ್ತಾಳೆ. ಆದ್ರೆ ಹುಯನ್ ಕೂಡ ಅವಳನ್ನ ಹಿಡ್ಕೊಳ್ಳೋಕೆ ಹಿಂದೆನೆ ಹೋಗ್ತಾನೆ. ಸೋಯಿಗೆ ಒಂದು ಲೈಟರ್ ಸಿಗುತ್ತೆ, ಅದರಿಂದ ತನ್ನ ಕೈಗೆ ಕಟ್ಟಿದ್ದ ಹಗ್ಗವನ್ನ ಸುಟ್ಟಾಕಿ ಬಿಚ್ಕೊಂತಾಳೆ. ಮತ್ತೆ ಮುಯಿಗೆ ಚೆನ್ನಾಗಿ ಹೊಡೆದು ಹುಯನ್ ರಿಚುವಲ್ ಮಾಡ್ಬೇಕಾದ್ರೆ ತನ್ನ ಮುಂದೆ ಹಿಡ್ಕೊಂಡಿದ್ದ ಪೆಟ್ಟಿಗೆಯನ್ನ ಓಪನ್ ಮಾಡ್ತಾಳೆ. ಇದರಲ್ಲಿ ಒಂದು ಸ್ಕಲ್ ಇರುತ್ತೆ. ಈ ಸ್ಕಲ್ ಬೇರೆ ಯಾರ್ದು ಅಲ್ಲ, ಹುಯನ್ನ ತಾಯಿದು. ಈ ಕುಮಂತ ರಿಚುವಲ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಆದ್ಮೇಲೆ ಇವರ ಅಮ್ಮನ ಆತ್ಮವನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಇದನ್ನ ಇಟ್ಕೊಂಡಿದ್ದಾನೆ. ಇದೇ ಸಮಯಕ್ಕೆ ಹುಯಾನ್ ಎನ್ಗೆ ಚೆನ್ನಾಗಿ ಹೊಡೆದು ಅವಳನ್ನ ಹಿಡ್ಕೊಂಡು ಮನೆಗೆ ವಾಪಸ್ ಬಂದಾಗ ಸೋಯಿ ಕುಮಂತಾಂಗ್ ರಿಚುವಲ್ ಅನ್ನ ಮಾಡಿ ಸ್ಕಲ್ಲಿಂದ ಹೊರಗಡೆ ಬಂದ ಬಿಳಿ ಹೊಗೆಯನ್ನ ತನ್ನ ಒಳಗೆ ಎಳ್ಕೊಂತಿರೋದನ್ನ ನೋಡ್ತಾನೆ. ತನ್ನ ತಾಯಿಯ ಆತ್ಮ ಇವಳ ದೇಹಕ್ಕೆ ಸೇರ್ಕೊಂಡಿದೆ ಅಂತ ಹೇಳಿ ಹೋಗಿ ಅವಳನ್ನ ತಪ್ಕೊಂತಾನೆ. ಆದ್ರೆ ಅವಳು ಸ್ನೇಹಿತರೆ ರಿಚುವಲ್ ಮಾಡಿಲ್ಲ, ಏನು ಮಾಡಿರಲ್ಲ. ಒಂದು ವಸ್ತುಗೆ ಬೆಂಕಿ ಹಚ್ಚಿ ಅದನ್ನ ಸ್ಕಲ್ನ ಒಳಗೆ ಇಟ್ಟಿರ್ತಾಳೆ, ಅದಕ್ಕೆ ಹೊಗೆ ಬಂದಿರುತ್ತೆ ಅಷ್ಟೇ. ಅದನ್ನೇ ಹುಯನ್ ತನ್ನ ತಾಯಿಯ ಆತ್ಮ ಅಂತ ಅನ್ಕೊಳ್ಳೋದು. ಇವಳು ಹಾವಿನ ವಿಷ ಇರೋ 2 ಇಂಜೆಕ್ಷನ್ ಅನ್ನ ಇವನ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾಳೆ. ಇದರಿಂದ ಡಬಲ್ ಡೋಸ್ ಇರೋ ವೆನಮ್ ಅನ್ನ ಇವನ ಕೈಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ.
ಇದೇ ಸಿಕ್ಕಿದ ಚಾನ್ಸ್ ಅಂತ ಸೋಯ್ ಇವನಿಗೆ ಚೆನ್ನಾಗಿ ಹೊಡೆದು ಎನ್ನನ್ನ ಕರ್ಕೊಂಡು ಇಲ್ಲಿಂದ ಹೊರಡ್ತಾಳೆ. ಆದ್ರೆ ಎನ್ಗೆ ತುಂಬಾನೇ ಏಟಾಗಿರೋದ್ರಿಂದ ಇವಳಿಗೆ ಓಡೋದಕ್ಕೆ ಆಗ್ತಿಲ್ಲ. ಸೋಯ್ ನಾನು ಹೋಗಿ ಊರಿನವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮೈ ತುಂಬಾ ಮತ್ತೆ ಮುಖದ ಮೇಲೆಲ್ಲ ಕೆಸರನ್ನ ಹಾಕ್ತಾಳೆ. ಅಕಸ್ಮಾತ್ ಹುಯಾನ್ ಇಲ್ಲಿಗೆ ಬಂದರೂ ಕೂಡ ಇವಳು ಕಾಣಿಸ್ಬಾರ್ದು ಅಂತ. ಇನ್ನೊಂದ್ ಕಡೆ ಹುಯಾನ್ ಬೇಗ ಆಂಟಿ ವೆನಮ್ ಇಂಜೆಕ್ಷನ್ ಅನ್ನ ತಗೊಂಡು ಹುಷಾರಾಗಿ ಸೋಯಿಯನ್ನ ಫಾಲೋ ಮಾಡ್ಕೊಂಡು ಅವಳ ತಂದೆಯ ಮನೆಗೆ ಬರ್ತಾನೆ. ಇವಳ ತಂದೆಗೂ ಕೂಡ ಈಗ ಏನೋ ಸರಿ ಇಲ್ಲ ಅಂತ ಗೊತ್ತಾಗಿ ನಾನು ನನ್ನ ಮಗಳನ್ನ ಎಲ್ಲಿಗೂ ಕಳ್ಸಲ್ಲ ಅಂತ ಹೇಳ್ತಾನೆ. ನಿಮ್ಮ ಮಗಳು ಪ್ರೆಗ್ನೆಂಟ್ ಇದ್ದಾಳೆ, ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಮತ್ತೆ ನಿನ್ನ ಮಗಳನ್ನ ಇಬ್ರನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಹುಯಾನ್. ಆದ್ರೆ ಸೋಯಿ ಅವರಪ್ಪ ಏನ್ ಮಾಡ್ತಾರೆ ಅಂದ್ರೆ ಕಳ್ಳ ಕಳ್ಳ ಅಂತ ಜೋರಾಗಿ ಕಿರ್ಚಾಡ್ದಾಗ ಊರವರೆಲ್ಲ ಬಂದು ಹುಯಾನ್ ಅನ್ನ ಇಟ್ಕೊಂತಾರೆ. ಸೋಯಿ ಎನ್ನ ಲಾಕೆಟ್ ಅನ್ನ ತೋರಿಸಿ ಇವರೆಲ್ಲರನ್ನ ಎನ್ನಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಕೆಸರಲ್ಲೇ ಇನ್ನೂ ಬದುಕಿದ್ದ ಎನ್ನನ್ನ ಕೂಡ ಊರಿನ ಜನರು ಕಾಪಾಡ್ತಾರೆ. ಸೊ ಎಲ್ಲ ಆದ್ಮೇಲೆ ಕೊನೆಗೂ ಇವರನ್ನ ಪೊಲೀಸರು ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ. ಸೊ ಈಗ ತೋರಿಸ್ತಾರೆ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮುಯ್ಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವಳಿಗೆ ಜೀವವಾದಿ ಶಿಕ್ಷೆ ಆಗುತ್ತೆ. ಹುಯನ್ನ ಮನೆಯಲ್ಲಿ ಪೊಲೀಸವ್ರಿಗೆ ಸ್ಕಲ್ ಮತ್ತೆ ಬೇರೆ ವಿಕ್ಟಿಮ್ಗಳ ID ಕಾರ್ಡ್ ಎಲ್ಲ ಸಿಗುತ್ತೆ. ಇವನೇ ಕೊಲೆಗಳನ್ನ ಮಾಡಿರೋದು ಅಂತ ಪ್ರೂವ್ ಆಗಿ ಇವನ್ಗೆ ಮರಣದಂಡನೆಯನ್ನ ಕೊಡ್ತಾರೆ ಫೈರಿಂಗ್ ಸ್ಕ್ವಾಡ್ ಇಂದ. ಅಂದ್ರೆ ಇವನ್ಗೆ ಶೂಟ್ ಮಾಡಿ ಸಾಯಿಸ್ತಾರೆ. ನೆಕ್ಸ್ಟಿನಲ್ಲಿ ಸೋಯ್ ತುಂಬು ಗರ್ಭಿಣಿ ಆಗಿರೋದನ್ನ ತೋರಿಸ್ತಾರೆ. ಇವಳ ತಂದೆನೇ ಇವಳನ್ನ ಈಗ ತುಂಬಾನೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗುತ್ತೇನೆ. ಧನ್ಯವಾದಗಳು.